ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು? ಎಲ್ಲ ಯಾಕೆ ಹಿಂಗೆ ನಿಂತಿದ್ದೀರಾ? ಏನಿಲ್ಲ, ಗೌತಮ್ ಕಾರ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕಪ್ಪ ಗೌತಮ್, ಲಾಕ್ ಮಾಡಿರ್ಲಿಲ್ವಾ? ಕೀ ಇಲ್ಲೇ ಇದೆ. ನಮ್ಮ ವಠಾರದಲ್ಲಿ ಒಂದು ಸೈಕಲ್ಲು ಕಳ್ತನ ಆಗಿರ್ಲಿಲ್ಲ. ಇದಂಗೆ ಇರ್ಲಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಪೊಲೀಸರಿಗೆ ತಿಳಿಸಿ ಏನೋ ಹುಡ್ಕ್ಸೋಣ. ಎಲ್ಲಿಂಗ ಆ ಮೂಲದಲ್ಲಿ CCTV ಹೆಂಗಿದೆಯಲ್ಲ ಅಲ್ಲಿ ಚೆಕ್ ಮಾಡೋಣ ಬಾ. ಯಾವಾಗ ಹೋಗಿದ್ದು ಏನೋ ಗೊತ್ತಾಗುತ್ತೆ. ಬಾಯಲ್ಲಿ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಗೆಳೆಯ. ಏನೋ ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಸಮಾಚಾರ? ಆನಂದ, ಒಂದು ಪ್ರಾಬ್ಲಮ್ ಆಗಿದೆ ಕಣ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಬರ್ತೀಯಾ? ಸ್ಟೇಷನ್ಗೆ ಹೋಗುವಂಥ ಪ್ರಾಬ್ಲಮ್ಮ? ಏನಾಯ್ತು? ನನ್ನ ಕಾರ್ ಕಾಣಿಸ್ತಾ ಇಲ್ಲ ಕಣ. ಏನು, ಕಾರ್ ಕಳೆದೋಗಿದ್ಯಾ? ಏನು ಹೇಳ್ತಾ ಇದೆಯಾ ಗೆಳೆಯ? ಹೇಗೆ ಕಳೆದೋಯ್ತು? ಯಾವಾಗ ಕಳೆದೋಯ್ತು ಗೆಳೆಯ? ಅದೇನಂದ್ರೆ ನಾನೀಗ ಒಂದು ಮೀಟಿಂಗ್ ಇದೆ ಅಂತ ಮೈಸೂರಿಗೆ ಬಂದಿದ್ದೀನಿ. ಒಂದು ಕೆಲಸ ಮಾಡು, ನೀನು ಸ್ಟೇಷನ್ ಹತ್ರ ಹೋಗಿರೋ, ನಾನು ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಓಕೆನಾ? ಏನಾಗಲ್ಲ, ತಲೆ ಕೆಡಿಸ್ಕೋಬೇಡ. ಸರಿನಪ್ಪ, ಹಾಗೆ ಮಾಡು. ಕೂಲಾಗಿರೋ. ಕಾರ್ ಸಿಗುತ್ತಾ? ಬರ್ತೀನಿ, ನಾನು ಬೇಗ ಬರ್ತೀನಿ. ಏನಾನಂದ್ ನೀನು? ಏನು ಪಾಪ ಡುಮ್ಮ ಕಾರ್ ಕಳ್ದೋಗಿದೆ ಅಂತ ಟೆನ್ಷನಲ್ಲಿದ್ದಾನೆ. ಅಲ್ಲಿ ಏನಾಗಿದೆಯೋ ಏನೋ. ನೀನು ನೋಡಿದ್ರೆ ಮನೇಲೇ ಎತ್ಕೊಂಡು ಆಚೆ ಎಲ್ಲೋ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ಅವ್ನು ನಿನ್ಗೆ ಎಂತೆಂಥ ಸಿಚುವೇಶನ್ಸಲ್ಲಿ ಹೆಲ್ಪ್ ಮಾಡಿದ್ದಾನೆ, ಹೋಗ್ಬೇಕಲ್ವಾ? ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನಾನು ಈ ಥರ ಹೇಳಿದ್ರ ಹಿಂದೆ ಒಂದು ಉದ್ದೇಶ ಇದೆ, ಸದುದ್ದೇಶ ಇದೆ. ಏನಪ್ಪ ಅದು? ನೋಡೇ, ಈಗ ಗೆಳೆಯ ಕಾರ್ ಕಳ್ಕೊಂಡಿದ್ದಾನೆ ಅನ್ನೋದು ನಿಜ. ಗೌತಮ್ ದಿವಾನ್ ಅಂತ ಗೌತಮ್ ದಿವಾನ್ಗೆ ಈ ಕಾರ್ ಕಳೆದೋಗೋದೆಲ್ಲ ಒಂದು ಸಣ್ಣ ವಿಷಯ ಕಣೆ. ಇದು ಯಾವ ಥರ ಅಂದರೆ, ಈ ಮಕ್ಕಳು ಆಟದ ಸಾಮಾನು ಇರ್ತಾರದು, ಕಾರ್ ಚಿಕ್ಕದು, ಆ ಥರ ಕಳ್ಕೊಂಡಂಗೆ. ಇಂಥ ಎಷ್ಟು ಕಾರ್ ನೋಡಿಲ್ಲ, ಎಷ್ಟು ಕಾರ್ ಓಡಿಸಿಲ್ಲ, ಇವೆಲ್ಲ ಒಂದು ಲೆಕ್ಕ ಅವನಿಗೆ. ಆದರೂ ಕಾರ್ ಕಳೆದೋಯ್ತು ಅಂತ ಫೀಲಿಂಗಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಅದ್ರ ಹಿಂದೆ ಒಂದು ವಿಶೇಷವಾದ ಏನೋ ಒಂದು ಮೆಮೊರಿ ಇರುತ್ತೆ. ಅದಕ್ಕೆ ಅವನು ಈ ಥರ ಹೇಳ್ತಾ ಇರೋದು. ಮೆಮೊರಿ ಅಂದರೆ ಇನ್ನೇನೆ, ಅದಕ್ಕೆ ನಾ ಮಕ್ಕಳನ್ನ ಡೈಲಿ ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಇವ್ರನ್ನೆಲ್ಲ ಒಂದು ಮಾಡಿದ ಕಾರಲ್ವಾ, ಅದೊಂದು ಸ್ವಲ್ಪ ಫೀಲ್ ಆಗಿರುತ್ತೆ ಅವನು. ಅಲ್ಲ, ನೀನು ಹೇಳ್ತಿರೋದಕ್ಕೂ ಅಲ್ಲಿ ಹೋಗದೆ ಇರೋದಕ್ಕೂ ಏನು ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಹೇಳ್ತೀನಿ, ಪೂರ್ತಿ ಕೇಳಿಸ್ಕೊ, ಮಧ್ಯದಲ್ಲಿ ಬಾಯ ಹಾಕಬೇಡ ನೀನು. ಈಗ ನಾನು ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಏನಮ್ಮ ಆಗುತ್ತೆ? ನನ್ನ ಬದಲು ಅತ್ತಿಗೆ ಹೋಗ್ತಾರೆ. ಅವ್ರು ಹೋಗ್ಲಿ ಅಂತಾನೆ ನಾನು ಈ ಥರ ಮಾಡಿದ್ದು, ಗೊತ್ತಾಯ್ತಾ? ಭೂಮಿಕಾ ಅಲ್ಲಿಗೆ ಹೋಗ್ತಾಳೆ ಅಂತ ಹೇಗೆ ಹೇಳ್ತೀಯಾ? ಅದು ಹಾಗೆ ಚಿನ್ನ, ಅವರಿಬ್ಬರ ಮಧ್ಯೆ ಇದೆಯಲ್ಲ ಕೆಮಿಸ್ಟ್ರಿ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಅನಲೈಸ್ ಮಾಡಿನೇ ನಾನು ಈ ಥರ ಹೇಳಿದ್ದು. ಇದು ನೀನು ಅರ್ಥನೇ ಮಾಡ್ಕೊಳ್ಳಲ್ಲಮ್ಮ, ಬಾಯಿಗೆ ಬಂದಂಗೆ ಅಂದ್ಬಿಡ್ತೀಯ. ತುಂಬ ಬೇಜಾರಾಗುತ್ತೆ ನಿನ್ನ ಜೊತೆ ನಾನು ಮಾತಾಡಲ್ಲ ಕಣ್. ಓ ಸಾರಿ, ಬೇಜಾರು ಮಾಡ್ಕೋಬೇಡ, ಈಗೆಲ್ಲ ಅರ್ಥ ಆಯ್ತು. ಬೇಷ್, ನಿನ್ನ ಹತ್ರ ಬೇಷ್ ಅನ್ಸ್ಕೊಳ್ಳೋಕ್ಕೆ ಬಾಯಿ ನೋಯಿಸ್ಕೋಬೇಕು ನಾನು. ಇದೇ ಖುಷಿಗೇನಿಲ್ಲ ಇದೆ. ಕೊಡು ಮತ್ತೆ. ಬಿಸಿ ಬಿಸಿ ಕಾಫಿ ಇದೆ, ಕುಡ್ಕೊ. ನನಗೂ ಗೆಳೆಯನಿಗೂ ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅವರಿಬ್ಬರು ದೂರ ದೂರ ಇದ್ದಾರೆ, ಅವನಿಗೆ ಸಿಗ್ತಾ ಇಲ್ಲ. ನಾವು ಹತ್ತಿರ ಇದ್ರು ನಮಗೆ ಸಿಗ್ತಾ ಇಲ್ಲ. ಅಮೃತಧಾರೆ